ಸ್ಮಶಾನದಂತಾದ ಕೋಗಿಲು, ಅನಾಥವಾಗಿರುವ ಹಳೆ ಬಟ್ಟೆ ಬರೆಯ ಅವಶೇಷಗಳು, ದಶಕದಿಂದ ಅಲ್ಲೇ ಇದ್ದಂತಹ ಹಳೆಯ ನೆನಪುಗಳು ಈಗ ಬಡವರನ್ನ ಕಾಡ್ತಾ ಇದೆ. ಸರ್ಕಾರದ ಹೊಸ ಮನೆಯ ಕನಸು ಏನಿದೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಾಮಾನ್ಯ ಕಟ್ಟಲು ನೆನಪುಗಳನ್ನು ಕಳೆದುಕೊಳ್ತಾ ಇದ್ದಾರೆ. ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಳೆಯ ನೆನಪುಗಳನ್ನು ನಾವು ಕೊಡೋಕ್ಕಾಗಲ್ಲ. ಬಡಾವಣೆಯಲ್ಲಿ ಸೌಹಾರ್ದತೆಯಿಂದ ಬದುಕಿದ್ದ ಹಿಂದೂ ಮುಸ್ಲಿಂ ಕುಟುಂಬದವರೇನಿದ್ದಾರೆ ಅವರು ಎಲ್ಲ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಬಡಾವಣೆ ತುಂಬೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗ್ತಾ ಇತ್ತು. ಆ ಒಂದು ಕೋಗಿಲು ಪ್ರದೇಶ ಏನಿದೆ ಅಲ್ಲಿ ಆ ರೀತಿಯಾದಂಥ ಎಲ್ಲ ನೆನಪುಗಳನ್ನು ಅಲ್ಲಿನ ಜನರು ಮೆಲುಕು ಹಾಕ್ತಾ ಇದ್ದಾರೆ. ಸೌಹಾರ್ದತೆಯ ಉದ್ಯಾನವನವನ್ನೇ ಕೆಡವಿದೆ ಈಗ ಸರ್ಕಾರ ಅಂತ ಹೇಳಿ ಬೇಜಾರು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ವಾಸವಾಗಿದ್ದಂತಹ ಅಥವಾ ವಾಸ ಮಾಡ್ತಿದ್ರಲ್ಲ ಆ ಬಡವರ ಆಕ್ರಂದನ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಇನ್ನೂ ಆ ನೋವಿದೆ ಅವರ ಮನಸ್ಸಲ್ಲಿ. ಪ್ರತಿನಿತ್ಯ ತಮ್ಮ ತಮ್ಮ ಮನೆಯ ಬಳಿ ಬಂದು ಆ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಜನ ಈ ರೀತಿಯಾಗಿ ಒಂದು ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ಆ ಒಂದು ಕೋಗಿಲು ಪ್ರದೇಶದಲ್ಲಿ ನಡೀತಾ ಇದೆ. ಆದರೆ ಅಲ್ಲಿ ಅಕ್ರಮವಾಗಿ ವಾಸವಾಗಿದ್ರು ಇವರು ಅನ್ನುವಂತಹ ಕಾರಣಕ್ಕೆ ಸರ್ಕಾರ ಅವರನ್ನು ತೆರವುಗೊಳಿಸಿದೆ. ಅವರ ಮನೆಯನ್ನು ತೆಗೆದು ಹಾಕಬಹುದೇ ವಿನಃ ಮನೆಯನ್ನು ತೆರವುಗೊಳಿಸಬಹುದೇ ವಿನಃ ಅವರು ಏನಲ್ಲಿ ಬದುಕಿ ಬಾಳಿದ್ರಲ್ಲ, ಆ ಹಳೆಯ ನೆನಪುಗಳಿದ್ವಲ್ಲ ಅವುಗಳನ್ನು ಅವರ ಮನಸ್ಸಿನಿಂದ ತೆಗೆಯೋಕೆ ಆಗ್ತಾ ಇಲ್ಲ. ಅಷ್ಟು ಈಸಿಯಾಗಿ ಅದನ್ನು ಒಪ್ಕೊಳ್ತಾ ಇಲ್ಲ. ಅವರವರ ಮನೆಗಳು ಎಲ್ಲಿದ್ವೋ ಅಲ್ಲಿಗೆ ಬಂದು ಅವರು ಎಲ್ಲ ಆ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ದಿನ ಎಷ್ಟು ಚೆನ್ನಾಗಿದ್ವಿ ಅಂತ ಹೇಳಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ಕೊಂಡು ಆ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕುಟುಂಬದವರೆಲ್ಲರೂ ಕೂಡ ಬಂದು ಕೋಗಿಲು ಬಡಾವಣೆ ಪ್ರಕರಣ ಏನಿದೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ತು, ಬುಲ್ಡೇಸರ್ಗಳನ್ನು ತಗೊಬಂದು ಎಲ್ಲ ಮನೆಗಳನ್ನು ನೆಲಸಮ ಮಾಡಿಬಿಡುತ್ತೆ. ಯಾಕಂದರೆ ಅದು ಸರ್ಕಾರದ ಜಾಗ, ನೀವು ಅಕ್ರಮವಾಗಿದ್ದೀರಿ, ಒತ್ತುವರಿಯನ್ನು ಮಾಡಿಕೊಂಡಿದ್ದೀರಿ ಎನ್ನುವಂತಹ ಕಾರಣವನ್ನು ಕೊಟ್ಟು ಬಂದು ಎಲ್ಲವನ್ನು ಕೂಡ ನೆಲಸಮ ಮಾಡಿತು. ಅವರು ಹೇಳ್ತಾರೆ ಇಲ್ಲ ನಾವು ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದೀವಿ. ಸರ್ಕಾರ ಹೇಳ್ತಾ ಇದೆ ಇಲ್ಲ ನೀವು ಇಲ್ಲಿ ಇರಲಿಲ್ಲ, ಇದು ಖಾಲಿ ಜಾಗ, ನೀವು ಅಕ್ರಮವಾಗಿ ಒತ್ತುವರಿಯನ್ನು ಮಾಡಿಕೊಂಡಿದ್ದೀರಿ ಅಂತ ಕಾರಣವನ್ನು ಕೊಟ್ಟು ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಆ ಜನರನ್ನು ಬೀದಿಗೆ ಬರೋ ಥರ ಮಾಡಿತು. ಅವರ ನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಇಲ್ಲ ನಿಮಗೆ ಬೇರೆ ಕಡೆ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಪುನರ್ವಸತಿಯನ್ನು ನಿರ್ಮಾಣ ಮಾಡಿಕೊಡ್ತೀವಿ, ಸಹಾಯ ಮಾಡ್ತೀವಿ, ನಿಮ್ಮ ನೆರವಿಗೆ ನಿಲ್ತೀವಿ, ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಮನೆಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು. DK ಶಿವಕುಮಾರ್ ಹೇಳಿದರು. ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಮಾತನಾಡಿದರು. ಅವರ ಹೆಗಲಿಗೇನೀಗ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಆದರೂ ಕೂಡ ಆ ಭಾಗದಲ್ಲಿದ್ದಂತಹ ಜನರು ಅವರ ಹಳೆಯ ದಿನಗಳನ್ನು ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಹೆಂಗಿದ್ವಿ ನಾವು, ಹೆಂಗಾಗ್ಬಿಡ್ತಲ್ಲ, ಏನಾದರೂ ಒಂದು ಹಬ್ಬಗಳು ಬಂದರೆ ಹಿಂದೂಗಳ ಹಬ್ಬ ಬಂದರೆ ಮುಸ್ಲಿಮರು ಸೇರಿಕೊಂಡು ಆಚರಣೆ ಮಾಡ್ತಾಯಿದ್ರು. ಆ ರೀತಿಯಾಗಿ ಸೌಹಾರ್ದತೆ ಇತ್ತು ಅಲ್ಲಿ. ಮತ್ತು ಮುಸ್ಲಿಮರ ಹಬ್ಬ ಬಂದಾಗ ಹಿಂದೂಗಳು ಕೂಡ ಹೋಗಿ ಭಾಗಿಯಾಗ್ತಾಯಿದ್ರು. ಪರಸ್ಪರ ಎಲ್ಲರೂ ಕೂಡ ಹೊಂದಾಣಿಕೆಯಿಂದಾನೇ ಇದ್ದರು ಅಲ್ಲಿ. ಈ ರೀತಿಯಾಗಿ ನಡೀತಾ ಇತ್ತು ಅವ್ರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ. ಎಲ್ಲರೂ ಕೂಡ ಚೆನ್ನಾಗಿದ್ದರು. ಆದರೆ ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಆಗಿಬಿಟ್ಟಿದೆ. ಅವರೆಲ್ಲರೂ ಕೂಡ ನಾವೇನು ಮಾಡಬೇಕು, ಎಲ್ಲೇ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮನೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಮಾಧಾನ ಆಗ್ತಾ ಇಲ್ಲ. ಯಾಕಂದರೆ ನಮ್ಗೆ ಹಳೆ ಜಾಗನೇ ಬೇಕು. ಅಲ್ಲಿ ನಮ್ಮ ಹಳೆ ನೆನಪುಗಳಿದೆ, ನಮ್ಮ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ನಾವು ಇದ್ವಿ. ಈಗ ಅವ್ರು ಕೊಡುವಂತಹ ಹೊಸ ಸ್ಥಳ ನಮಗೆ ಇಷ್ಟ ಆಗುತ್ತೋ ಇಲ್ವೋ ಏನೋ ಎತ್ತ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ವಿಚಾರಗಳನ್ನು ಈ ರೀತಿಯಾಗಿ ನೋಡಿದಾಗ ಯೋಚನೆ ಮಾಡಿದಾಗ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಯಾಕಂದರೆ ಅವರ ಒಂದು ಹಳೆ ಜಾಗಕ್ಕೆ ಹೋದಾಗ ಆ ಜಾಗದಲ್ಲಿ ಇನ್ನು ಮುಂದೆ ನಾವು ಇರೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಾಗ ಎಲ್ಲವೂ ಕೂಡ ಕಾಡುತ್ತೆ. ಸರ್ಕಾರ ಏನೇ ವ್ಯವಸ್ಥೆ ಮಾಡಿಕೊಟ್ರೂ ಕೂಡ ಆ ಹಳೆಯ ನೆನಪುಗಳನ್ನು ಮತ್ತೆ ಆ ಜಾಗವನ್ನು ಅವರು ಪಡೆಯೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸರ್ಕಾರ ಪಟ್ಟಿಡಿದು ಕೂತಿದೆ, ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮಗೆ, ಅಲ್ಲಿವರೆಗೂ ಸುಧಾರಿಸ್ಕೊಳ್ಳಿ ಅಂತ. ಆದರೆ ಅವ್ರು ಮಾತ್ರ ನೀವೇನು ಕೊಟ್ಟರು ಸರಿ, ನಮ್ಮ ಮನಸ್ಸಲ್ಲಿರೋ ನೋವು ಹೋಗಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದರೆ ಅವರ ಮನಸ್ಸಿನ ಭಾವನೆಗಳನ್ನು, ಅವರ ನೋವನ್ನು ಹೊರಗೆ ಹಾಕ್ಕೊಳ್ಳೋಕ್ಕೆ ಹಳೆ ಮನೆಗಳಿದ್ವಲ್ಲ ಅಲ್ಲಿಗೆ ಬಂದು ನೋಡ್ಬಿಟ್ಟು ಎಲ್ಲವೂ ಕೂಡ ನೆನಪು ಮಾಡ್ಕೊಂಡು ಅಳ್ತಾ ಇದ್ದಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.